ಫಾರ್ಗಿವ್ನೆಸ್ ಅಂದರೆ ಕ್ಷಮೆ. ಕ್ಷಮೆ ಅನ್ನುವುದು ಏನಂತೆ, ಇಟ್ಸ್ ಅ ಗಿಫ್ಟ್ ಟು ಯೋರ್ ಸೆಲ್ಫ್. ಕ್ಷಮಿಸುವಾಗ ಅವರು ತಮಗೇ ಒಂದು ಗಿಫ್ಟನ್ನು ಕೊಡುತ್ತಾರೆ. ಆ ಗಿಫ್ಟ್ನ ಹೆಸರು ಫ್ರೀಡಮ್ ಎಂಬುದಾಗಿ. ಕ್ಷಮಿಸುವಾಗ ನಮ್ಮ ಮೇಲೆ ನಾವು ದಯೆ ತೋರಿಸ್ತಾ ಇದ್ದೇವೆ, ನಮಗೇ ನಾವು ಒಂದು ಗಿಫ್ಟನ್ನು, ಉಡುಗೊರೆಯನ್ನು ಕೊಡ್ತಾ ಇದ್ದೇವೆ. ಆ ಉಡುಗೊರೆ ಹೆಸರು ಫ್ರೀಡಮ್ ಎಂಬುದಾಗಿ. ಎಂತಹ ಫ್ರೀಡಮ್ ಏನು ಎಂಬುದಾಗಿ ನಾವು ಕಲಿಯಲಿದ್ದೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ 13ನೇ ವಾಕ್ಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನೀವು ಕೂಡ ಕ್ಷಮಿಸಿರಿ. ನಾವು ಯಾವ ರೀತಿ ಕ್ಷಮಿಸಬೇಕಂತೆ? ದೇವರ ವಾಕ್ಯದಲ್ಲಿ ಕೊಟ್ಟಿರೋ ಪ್ರಕಾರವಾಗಿ, ಕರ್ತನು ನನ್ನನ್ನು ಕ್ಷಮಿಸಿದ ಹಾಗೆ ಇತರರನ್ನು ನಾನು ಕ್ಷಮಿಸಬೇಕು. ಆತನು ನನ್ನನ್ನು ಕ್ಷಮಿಸಿದಾಗ, ಅಥವಾ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಆತನು ಬಂದು ಶಿಲುಬೆಯಲ್ಲಿ ನನಗೋಸ್ಕರ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಾಗ, ನಾವು ಆತನು ನಮಗೋಸ್ಕರ ಇಷ್ಟೊಂದು ದೊಡ್ಡ ಕಾರ್ಯ ಮಾಡುವುದಕ್ಕೆ ನಾವು ಯೋಗ್ಯರಾಗಿದ್ದೇವಾ? ಇಲ್ಲವೇ ಇಲ್ಲ. ರೋಮ ಬರೆದವರಿಗೆ ಬರೆದ ಪತ್ರಿಕೆ 5:8 ಕೊಟ್ಟಿರೋ ಪ್ರಕಾರವಾಗಿ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಡುವುದರ ಮುಖಾಂತರವಾಗಿ ತನ್ನ ಪ್ರೀತಿಯನ್ನು ಆತನು ಪ್ರಕಟ ಮಾಡಿದನು ಎಂಬುದಾಗಿ. ಆವಾಗ ನಾವು ಬಲಹೀನರಾಗಿದ್ದಾಗ, ನಾವು ಪಾಪಿಗಳಾಗಿದ್ದಾಗ, ನಾವು ಯೋಗ್ಯರೇ ಅಲ್ಲದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ಆತನು ನಮ್ಮನ್ನು ಹುಡುಕಿ ಬಂದನು. 1 ಕೊರಿಂಥ 13ನೇ ಅಧ್ಯಾಯ, ಅದರಲ್ಲಿ 7ನೇ ವಾಕ್ಯ. ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ. ಓಕೆ. ಎಲ್ಲವನ್ನೂ ನಂಬುತ್ತದೆ. ಎಲ್ಲವನ್ನೂ ನಿರೀಕ್ಷಿಸುತ್ತದೆ. ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಓಕೆ. ಪ್ರೀತಿಯು ಸಕಲವನ್ನು ಕೂಡ ಅಡಗಿಸಿಕೊಳ್ಳುತ್ತದೆ. ಅಂದರೆ ಏನು? ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಓಕೆ. ನಾವು ಮಾಡದಂತಹ ತಪ್ಪನ್ನು ನಮ್ಮ ಮೇಲೆ ಹಾಕಿದರೂ ಕೂಡ ದೇವರ ವಾಕ್ಯ ಹೇಳುತ್ತದೆ, ನಿಜವಾದಂತಹ ಪ್ರೀತಿಯು ಏನ್ ಮಾಡ್ತದಂತೆ? ಅಡಗಿಸಿಕೊಳ್ಳುತ್ತದೆ, ಸಹಿಸಿಕೊಳ್ಳುತ್ತದೆ, ಕ್ಷಮಿಸುತ್ತದೆ. ಇನ್ನೊಂದು ಶಬ್ದಗಳಲ್ಲಿ ಹೇಳಬೇಕಾದ್ರೆ, ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರೋ ಪ್ರಕಾರವಾಗಿ, ಲವ್ ಫಾರ್ಗಿವ್ಸ್ ಎವ್ರಿಥಿಂಗ್. ಅದರಲ್ಲಿ 50-50 ಅಲ್ಲ, ಅಥವಾ 90% 10% ಅಲ್ಲ, 100% ಎವ್ರಿಥಿಂಗ್. ದೇವರು ನಮ್ಮನ್ನು ಕ್ಷಮಿಸಿರುವುದು 99.999% ಅಲ್ಲ. ದೇವರು ನಮ್ಮನ್ನು ಕ್ಷಮಿಸಿರುವುದು 100%. ಆತನು ನಮ್ಮನ್ನು ಕ್ಷಮಿಸಿ ತನ್ನ ಜನರಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ. ಆಗ ಆತನ ಜನರಾಗಿ ನಾವಿರುವಾಗ ಆತನ ಹಾಗೆಯೇ ನಾವು ಕೂಡ ಪ್ರೀತಿಸುವವರಾಗಿರಬೇಕು, ಆತನ ಹಾಗೆ ನಾವು ಕ್ಷಮಿಸುವವರಾಗಿರಬೇಕು. ದೇವರ ವಾಕ್ಯಗಳಿಂದ ನಾವು ನೋಡಲಿದ್ದೇವೆ. ನಾವು ಯಾವಾಗ ಕ್ಷಮಿಸುವುದಿಲ್ಲವೋ, ನಂಬರ್ 1, ಓಪನ್ಸ್ ಅ ಡೋರ್ ಫಾರ್ ಅ ಡಿಮಾನಿಕ್ ಆಕ್ಟಿವಿಟಿ. ಸೈತಾನನ ಕಾರ್ಯಗಳಿಗೆ ನಾವು ಒಂದು ಬಾಗಿಲನ್ನು ತೆರೆದುಕೊಡುತ್ತೇವೆ, ನಾವು ಕ್ಷಮೆ ಮಾಡದೇ ಇರುವಾಗ. ಇದು ಎಲ್ಲಿದೆ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಇರುವಂತದ್ದಾಗಿದೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಓಕೆ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಓಕೆ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಯಾವ ಸಂಬಂಧವನ್ನು ನಾವು ಸರಿಪಡಿಸದೆ, ಕಹಿ ಭಾವನೆಯನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ನಾವುಗಳು ಒಂದು ವೇಳೆ ಕ್ಷಮಿಸದೆ ನಾವು ಜೀವಿಸುತ್ತಿರುವುದಾದರೆ, ದೇವರ ವಾಕ್ಯ ಹೇಳುತ್ತದೆ, ನಾವು ಸೈತಾನನಿಗೆ ದಾರಿ ಮಾಡಿಕೊಡುತ್ತೇವೆ, ಸೈತಾನನಿಗೆ ಅವಕಾಶ ಮಾಡಿಕೊಡುತ್ತೇವೆ. ಇದನ್ನು ನಾವು ಫುಟ್ ಹೋಲ್ಡ್ ಎಂಬುದಾಗಿ ಹೇಳ್ತೀವಲ್ಲ, ಕನ್ನಡದಲ್ಲಿ ಏನು ಕೊಡಲ್ಪಟ್ಟಿದೆ? ಅದು ಸೈತಾನನಿಗೆ ಏನ್ ಮಾಡಿಕೊಡಬಾರ್ದಂತೆ? ಅವಕಾಶ. ಆಂಗ್ಲ ಭಾಷೆಯಲ್ಲಿ ಫುಟ್ ಹೋಲ್ಡ್ ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ಕಾಲಿಡುವುದಕ್ಕೆ ಸ್ಥಳ ಮಾಡಿಕೊಡಬೇಡ್ರಿ. ಕಾಲಿಡುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು. ಸೈತಾನನಿಗೆ ಏನ್ ಮಾಡ್ತಾನೆ ಅಂದ್ರೆ, ಅಷ್ಟು ಜಾಗವನ್ನು ತನ್ನ ಆಫೀಸ್ ಆಗಿ ಮಾಡಿಕೊಳ್ತಾನೆ. ಈಗ ನಾವೆಲ್ಲರೂ ಉದಾಹರಣೆಗೆ ಅರ್ಥ ಮಾಡಿಕೊಳ್ಬೇಕಂದ್ರೆ, ಒಂದು ದೊಡ್ಡ ಸ್ಕೂಲ್ ಇರುತ್ತೆ. ಆ ಸ್ಕೂಲ್ನಲ್ಲಿ ಎಷ್ಟೋ ಫ್ಲೋರ್ಗಳು ಇರ್ತವೆ, ಮಹಡಿಗಳು ಇರ್ತವೆ, ಅದರಲ್ಲಿ ಎಷ್ಟೋ ರೂಮ್ಸ್ ಇರ್ತವೆ, ಕ್ಲಾಸ್ ರೂಮ್ಗಳು. ಆದರೆ ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ರೂಮ್ ಇರ್ತದೆ. ಆ ರೂಮ್ನ ಹೆಸರು ಆಫೀಸ್ ಎಂಬುದಾಗಿ. ಆಫೀಸ್ನಿಂದ ಸಕಲವನ್ನು ಕಂಟ್ರೋಲ್ ಮಾಡಬಹುದು. ಮೈಕ್ನಲ್ಲಿ, ಸ್ಪೀಕರ್ಗಳಲ್ಲಿ ಇರ್ತವೆ. ಎಲ್ಲ ರೂಮ್ಗಳಲ್ಲಿ ಏನು ಬೇಕಾದರೂ ಅನೌನ್ಸ್ ಮಾಡ್ಬೋದು. ಕಂಪನಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಬೇರೆ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಈ ರೀತಿಯಾಗಿ ಆಫೀಸ್ನಿಂದ ಸಕಲವನ್ನು ಕೂಡ ಮಾನಿಟರ್ ಮಾಡಬಹುದು.
ಆ ರೀತಿಯಾಗಿ ನಾವು ಸೈತಾನನಿಗೆ ಒಂದು ಕಾಲಿಡುವಷ್ಟು ಸ್ಥಳ ಕೊಟ್ಟರೂ ಕೂಡ ಅವನು ಬಂದು ನಮ್ಮ ಜೀವಿತದಲ್ಲಿ ಆ ಸ್ಥಳವನ್ನು ತನ್ನ ಆಫೀಸ್ ಆಗಿ ಮಾಡಿಕೊಂಡು ಇಡೀ ಶರೀರವನ್ನು, ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುವುದಕ್ಕೆ ಆತನು ಪ್ರಯತ್ನ ಮಾಡುತ್ತಾನೆ. ಬಟ್ ಅವನಿಗೆ ನಾವು ಅವಕಾಶನೇ ಮಾಡಿಕೊಡಬಾರ್ದು. ಸೊ ಅನ್ಫರ್ಗಿವ್ನೆಸ್ ನೆಕ್ಸ್ಟ್ ಏನು ಮಾಡುತ್ತಂತೆ? ಟೈಡ್ ಟು ಪಾಸ್ಟ್, ಅನೇಬಲ್ ಟು ಮೂವ್ ಆನ್. ಅಂದರೆ ನಾವು ಮುಂದೆ ಹೋಗದ ಹಾಗೆ, ದೇವರ ಒಂದು ಕಾರ್ಯಗಳಲ್ಲಾಗಬಹುದು, ನಮ್ಮ ಜೀವಿತದಲ್ಲಾಗಬಹುದು, ನಾವು ಮುಂದೆ ಹೋಗದ ಹಾಗೆ, ನಾವು ಸೇವೆಯಲ್ಲಿ ಮುಂದೆ ಹೋಗದ ಹಾಗೆ, ನಮ್ಮ ಜೀವಿತದಲ್ಲಿ ಮುಂದೆ ಹೋಗದ ಹಾಗೆ, ದೇವರು ನಮಗೋಸ್ಕರ ಇಟ್ಟಿರುವಂತಹ ಕಾರ್ಯಗಳನ್ನು ಮಾಡುವುದರಲ್ಲಿ ನಾವು ಮುಂದೆ ಹೋಗದ ಹಾಗೆ ನಮ್ಮನ್ನು ತಡೆಯುವಂಥದ್ದಾಗಿದೆ. ಯಾವುದು? ಕ್ಷಮಿಸದೇ ಇರುವಂತಹ ಒಂದು ಕಾರ್ಯ, ಕಹಿ ಭಾವನೆ ಇರುವಂತಹ ಒಂದು ಕಾರ್ಯ. ಯಾಕೆಂದರೆ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ, ದೇವರು ನಮ್ಮ ಜೀವಿತಗಳಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಲು ಬಯಸುತ್ತಾನಂತೆ. ಆದ ಕಾರಣ ನಾವು ಮಾಡಬೇಕಾಗಿರುವ ಕಾರ್ಯ ಏನು ಎಂಬುದಾಗಿ ಆ ವಾಕ್ಯದಲ್ಲಿ ಓದಿಕೊಳ್ಳುವ. ಯೆಶಾಯನ ಪ್ರವಾದನೆಯ ಗ್ರಂಥ, ಅದರಲ್ಲಿ 43ನೇ ಅಧ್ಯಾಯ 18ರಿಂದ 20. ಯೆಹೋವನು ಹೀಗನ್ನುತ್ತಾನೆ, ಓಕೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ನಾವು ಹಳೆ ಸಂಗತಿಗಳನ್ನೇ ಇಟ್ಟುಕೊಂಡಿರ್ತೇವೆ, ಕಳೆದು ಹೋದಂತಹ ಕಾರ್ಯಗಳನ್ನು ಅದರಲ್ಲಿಯೇ ಕೂತಿರುತ್ತೇವೆ. ಪುರಾತನ ಕಾರ್ಯಗಳು ಅದರಲ್ಲೇ ನಾವು ಕೂತಿರ್ತೇವೆ. ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಮುಂದೆ ಏನು ಕೊಟ್ಟಿದೆ? 19ನೇ ವಾಕ್ಯದ ಮೊದಲನೇ ಭಾಗ ಮಾತ್ರ ಹೋದ್ರಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ದೇವರು ಒಂದು ಹೊಸ ಕಾರ್ಯವನ್ನು ಮಾಡಲು ಬಯಸುವಾತನಾಗಿದ್ದಾನೆ. ನಮ್ಮ ಜೀವಿತಗಳನ್ನು ಇದ್ದ ಹಾಗೆಯೇ ಇರಿಸದೆ, ನಮ್ಮ ಜೀವಿತಗಳಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ, ಒಂದು ಅಭಿಷೇಕದಿಂದ ಇನ್ನೊಂದು ಅಭಿಷೇಕಕ್ಕೆ, ಒಂದು ಬಿಡುಗಡೆಯಿಂದ ಇನ್ನೊಂದು ಬಿಡುಗಡೆಗೆ, ಒಂದು ಆಶೀರ್ವಾದದಿಂದ ಇನ್ನೊಂದು ಆಶೀರ್ವಾದಕ್ಕೆ ಆತನು ನಮ್ಮನ್ನು ಕೊಂಡೊಯ್ಯಲು ಬಯಸುತ್ತಾನೆ. ಕ್ಷಮಿಸದೇ ಇರುವಂತಹ ಕಾರ್ಯ ನಮ್ಮನ್ನು ಎಳೆಯುತ್ತದೆ. ಆ ಒಂದು ಪೊಟೆನ್ಷಿಯಲ್ನಲ್ಲಿ ದೇವರು ನಮಗೋಸ್ಕರ ನನ್ನಲ್ಲಿ ಇಟ್ಟಿರುವಂತಹ ಸಂಪೂರ್ಣತೆಯನ್ನು ತಲುಪದ ಹಾಗೆ ಆ ಕ್ಷಮೆ ಅನ್ನುವುದು ನನ್ನನ್ನು ನಿಲ್ಲಿಸುವಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾನು ಹೇಳಿದೆ, ಫ್ರೀಡಮ್, ಬಿಡುಗಡೆ, ಕ್ಷಮಿಸುವಂಥದ್ದು ನಮಗೆ ನಾವೇ ಕೊಡುವಂತಹ ಒಂದು ಬಿಡುಗಡೆ. ಆ ಸಂಪೂರ್ಣತೆಯನ್ನು ಮುಟ್ಟುವುದಕ್ಕೋಸ್ಕರ ಒಂದು ಬಿಡುಗಡೆ. ಹಲ್ಲೆಲೂಯಾ. ಓಕೆ, ಸೊ ಮತ್ತೆ ಫರ್ಗಿವ್ನೆಸ್. ಮುಂದೆ ನೀವು ಕ್ಷಮಿಸದೇ ಇದ್ದಾಗ ಸಂತೋಷವಾಗಿರುವುದಕ್ಕೆ ಸಾಧ್ಯವಿಲ್ಲ. ಆಗ ಯಾರಿಗೆ ಲಾಸು? ನಿಮ್ಮನ್ನು ದುಃಖಿಸಿದವರು ಬಹುಶಃ ಅವರು ಸಂತೋಷವಾಗಿರ್ತಾರೆ, ನೀವು ಕೊರಗ್ತಾ ಇರ್ತೀರ. ಆದರೆ ದೇವರು ಬಯಸ್ತಾನೆ, ಕ್ಷಮಿಸ್ಬಿಟ್ಟು ನೀನು ಸಂತೋಷವಾಗಿರು. ಹಲ್ಲೆಲೂಯಾ. ಅನ್ಫರ್ಗಿವ್ನೆಸ್ ನೆಕ್ಸ್ಟ್ ಮೇಕ್ಸ್ ಯು ಸಿಕ್. ಹೇಗಂದ್ರೆ ಈ ಕಹಿ ಭಾವನೆ ಅನ್ನುವುದು ನಮ್ಮಲ್ಲಿ ಇರುವಾಗ, ಯಾರು ನಮ್ಮ ಕುರಿತಾಗಿ ಏನೋ ಒಂದು ನಕಾರಾತ್ಮಕ ವಿಷಯವನ್ನು ಹೇಳಿರ್ತಾರೋ, ಮಾಡಿರ್ತಾರೋ, ಅದನ್ನು ನೆನೆಸ್ಕೊಂಡಾಗಲೆಲ್ಲ ನೋವಾಗುತ್ತೆ. ಅದನ್ನು ನೆನೆಸ್ಕೊಂಡಾಗೆಲ್ಲ ನೋವಾಗುತ್ತೆ. ಆ ನೋವು ಏನು ಗೊತ್ತಾ? ಸ್ಲೋ ಪಾಯ್ಸನ್. ಕ್ಷಮಿಸದೇ ಇರುವಂತಹ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಕೆಟ್ಟ ಸಂಬಂಧಗಳನ್ನು ಉಂಟು ಮಾಡ್ತಾ ಇರ್ತವೆ. ಇದರ ಅರ್ಥ ಏನಂದ್ರೆ, ಸಂಬಂಧಗಳು ಬಂದು ತಾನಾಗಿ ತಾನೇ ಕೆಟ್ಟೋಗೋದಿಲ್ಲ, ಅವುಗಳನ್ನ ನಾವು ಕೊಲೆ ಮಾಡ್ತೀವಂತೆ. ಯಾವುದರಿಂದ ಗೊತ್ತಾ? ನಮ್ಮ ಈಗೋ, ನಮ್ಮ ಆಟಿಟ್ಯೂಡ್, ನಮ್ಮ ಸ್ವಭಾವ. ಈಗ ಕ್ಷಮಿಸದೇ ಇರುವಂತಹ ಕಾರ್ಯಗಳು ಏನೆಲ್ಲ ಮಾಡ್ತವೆ ಎಂಬುದಾಗಿ ನಾವು ನೋಡಿದೆವು. ಕ್ಷಮಿಸಿದಾಗ ಏನಾಗ್ತದೆ? 6 ಕಾರ್ಯಗಳು. ಈಗ ಇಷ್ಟುವರೆಗೂ ನಾವು ನೋಡಿದಂಥ ಕಾರ್ಯಗಳಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್. ಮೊದಲನೇದಾಗಿ, ನಾವು ಕ್ಷಮಿಸದೆ ಹೋದಾಗ ಸೈತಾನನಿಗೆ ದ್ವಾರವನ್ನು ತೆರೀತಾ ಇತ್ತಲ್ವಾ? ಕ್ಷಮಿಸಿದಾಗ ಮೊದಲನೇದಾಗಿ ಏನಾಗುತ್ತದೆ? ಕ್ಲೋಸಸ್ ಅ ಡೋರ್ ಟು ಸೈಟನ್. ಸೈತಾನನಿಗೆ ನಾವು ತೆಗೆದಿದ್ದಂತಹ ದ್ವಾರವು ಮುಚ್ಚಲ್ಪಡ್ತದೆ. ಆಗ ನಮ್ಮ ದ್ವಾರದ ಮೇಲೆ ಸೈತಾನನಿಗೆ ಒಂದು ಬೋರ್ಡ್ ಹಾಕಿರ್ತೀವಿ. ನಾವು ಕ್ಷಮಿಸ್ಬಿಟ್ರೆ ಏನು ಗೊತ್ತಾ ಬೋರ್ಡು? ನೋ ಎಂಟ್ರಿ. ಸೈತಾನನಿಗೆ ನೋ ಎಂಟ್ರಿ. ಎರಡನೇದಾಗಿ, ಫ್ರೀ ಫ್ರಮ್ ಪಾಸ್ಟ್. ನಾವು ಕ್ಷಮಿಸಿಬಿಟ್ರೆ ನಮಗೆ ಕಳೆದು ಹೋದಂತಹ ಸಂಗತಿಗಳು, ಹಳೆಯ ಸಂಗತಿಗಳು, ಅವುಗಳಿಂದ ನಮಗೆ ಬಿಡುಗಡೆ ಸಿಗುವಂಥದ್ದಾಗಿದೆ. ಮೂರನೇದಾಗಿ, ಫ್ರೀ ಟು ಮೂವ್ ಆನ್ ಟು ಯುವರ್ ಫುಲ್ನೆಸ್. ನಾನು ಹೇಳಿದ ಪ್ರಕಾರವಾಗಿ ಆಗಲೇ ನಮ್ಮಲ್ಲಿ ಇರುವಂತಹ ಸಂಪೂರ್ಣತೆಯನ್ನು ನಾವು ತಲುಪುವ ಹಾಗೆ ನಮಗೆ ಸಹಾಯ ನೀಡುವಂಥದ್ದಾಗಿದೆ, ಸಹಾಯ ತರುವಂಥದ್ದಾಗಿದೆ. ಯಾವುದು? ಕ್ಷಮಿಸುವಂತಹ ಒಂದು ವಿಷಯ. ನಾಲ್ಕನೇದಾಗಿ, ನಾವು ಕ್ಷಮಿಸುವಾಗ ಫ್ರೀ ಟು ಎಂಜಾಯ್ ಹ್ಯಾಪಿನೆಸ್.
ಸಂತೋಷವಾಗಿರುವುದಕ್ಕೆ ನಮಗೆ ಅವಕಾಶ ಸಿಗುತ್ತದೆ, ಬಿಡುಗಡೆ ಸಿಗುವಂಥದ್ದಾಗಿದೆ. 5ನೇದಾಗಿ ಹೆಲ್ತ್. ಯಾವ ಹೈ ಬಿ ಪಿನೂ ಬೇಡ, ಲೋ ಬಿ ಪಿನೂ ಬೇಡ, ಡಯಾಬಿಟೀಸು ಬೇಡ, ಬೇರೆ ಇನ್ನೊಂದು ಬೇಡ. ನಾವು ಒಳ್ಳೆಯ ಸಂತೋಷವಾದ ಜೀವಿತ ಜೀವಿಸುವುದಕ್ಕೆ ನಮಗೆ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ. ನಾವು ಆತನಿಗೆ ವಿಧೇಯರಾಗಿ ನಾವು ಇತರರನ್ನು ಕ್ಷಮಿಸುವಾಗ, ಹಲ್ಲೆಲೂಯಾ, ಇಂಪ್ರೂವ್ಡ್ ರಿಲೇಶನ್ಶಿಪ್ಸ್. ಕ್ಷಮಿಸುವಾಗ ನಮ್ಮ ಜೀವಿತಗಳಲ್ಲಿ ಉನ್ನತವಾದ ಉತ್ತಮವಾದ ಸಂಬಂಧಗಳನ್ನು ನಾವು ಪಡೆದುಕೊಳ್ತೇವೆ. ಅಂದರೆ ಒಳ್ಳೆಯ ಸಂಬಂಧಗಳು ನಾವು ಮಾಡಿಕೊಳ್ತೇವೆ ಕ್ಷಮಿಸುವಾಗ, ಕಹಿ ಭಾವನೆ ಇಟ್ಟುಕೊಳ್ಳದೆ ಇರುವಾಗ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಧೈರ್ಯವಾಗಿ ಎಲ್ಲಿ ನಿಂತರೂ ಕೂಡ ಹೇಳಬೇಕು, ನನಗೆ ಸೈತಾನನ್ನ ಬಿಟ್ಟರೆ ಬೇರೆ ಶತ್ರು ಇಲ್ಲವೇ ಇಲ್ಲ ಅಂತ ಕ್ಷಮಿಸುವ ಜನರಾಗಿ ನಾವು ಮಾರ್ಪಡಬೇಕು. ಆಮೇನ್. ನಾನು ಕ್ಷಮಿಸಬೇಕಾದ್ರೆ ಅವ್ರು ಬದಲಾಗಬೇಕು. ಅವ್ರು ಬದಲಾದಾಗ ನಾನು ಕ್ಷಮಿಸ್ತೀನಿ ಅನ್ನುವುದು ನಿಜವಾದ ಕ್ಷಮೆ ಅಲ್ಲ. ಆನ್ಲೈನಲ್ಲಿ ಕೇಳುತ್ತಿರುವವರು ಕೂಡ ಓಕೆ, ಈ ಒಂದು ವಿಡಿಯೋವನ್ನು ಮತ್ತೆ ನೋಡಿರಿ. ನಿಮ್ಮ ಒಂದು ವೇಳೆ ಕ್ಷಮಿಸುವಂಥದ್ದು ನಿಮ್ಮ ಜೀವಿತದಲ್ಲಿ ಒಂದು ಹೋರಾಟವಾಗಿರುವುದಾದರೆ ಈ ಒಂದು ವಿಡಿಯೋವನ್ನು ಮತ್ತೆ ನೀವು ನೋಡಿರಿ. ಎಷ್ಟರ ತನಕ ನೀವು ಕ್ಷಮಿಸುವುದಕ್ಕೆ ನೀವು ದೇವರಿಂದ ಸಹಾಯವನ್ನು ಪಡೆದುಕೊಂಡು ನೀವು ಕ್ಷಮಿಸುವುದಕ್ಕಾಗುವುದಿಲ್ಲೋ ಅಷ್ಟು ಸಾರಿ ಈ ವಿಡಿಯೋನ ನೋಡ್ತಾ ಇರಿ. ದೇವರು ಖಂಡಿತವಾಗಿ ಕೂಡ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ನಿಜವಾದ ಶಿಷ್ಯನು ಕ್ಷಮಿಸುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತಾನೆ, ಪ್ರೀತಿಸುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತಾನೆ, ಸೇವೆ ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತಾನೆ. ನೋಡಿ, ಜೀಸಸ್ ಈಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ನಮಗೆ ಎಲ್ಲರಿಗಿಂತ ದೊಡ್ಡ ಒಂದು ಉದಾಹರಣೆ ನಮ್ಮ ಕರ್ತನಾದ ನಮ್ಮ ಗುರುವಾಗಿರುವ ಯೇಸು ಸ್ವಾಮಿಯೇ. ಆತನಿಗಾದಂತಹ ತೊಂದರೆ ಬೇರೆ ಯಾರಿಗಾಗಿದೆ? ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆತನು ಮುರಿಯಲ್ಪಟ್ಟರೂ ಕೂಡ ತಂದೆಯೇ, ಇವರೇನು ಮಾಡುತ್ತಿದ್ದಾರೆ ಎಂಬುದಾಗಿ ಅರಿಯರು, ಇವರನ್ನು ಕ್ಷಮಿಸಪ್ಪ. ನಮ್ಮೆಲ್ಲರಿಗೂ ಇರುವಂತಹ ಮಹಾ ದೊಡ್ಡ ಮಾದರಿ ನಮ್ಮ ಗುರು, ನಮ್ಮ ಸ್ವಾಮಿ, ನಮ್ಮ ಕರ್ತನು, ನಮ್ಮ ಯೇಸು ಸ್ವಾಮಿ. ಒಂದು ವೇಳೆ ಆತನ ಶಿಷ್ಯರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ, ಆತನ ಸೇವಕರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ, ಆತನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ನಾವು ಕೂಡ ಆತನ ಹಾಗೆ ಕ್ಷಮಿಸಬೇಕು. ಸ್ತೋತ್ರ ರಾಜನೇ, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕ ತಂದೆಯೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ಸಮಯದಲ್ಲಿ ಕೂಡ ನಮ್ಮೆಲ್ಲರನ್ನು ನೀನು ಸೇರಿಸಿದ್ದಕ್ಕಾಗಿ, ನಮ್ಮೊಟ್ಟಿಗೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ನಮ್ಮನ್ನು ನಾವೇ ನಿನ್ನ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮಲ್ಲಿ ನೀವು ಅನೇಕರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತಿದ್ದಾವೆ, ನಿನ್ನ ಕಾರ್ಯವು ಪ್ರಾರಂಭವಾಗಿದೆ, ಅದಕ್ಕೋಸ್ಕರ ಸ್ತೋತ್ರ. ಆನ್ಲೈನಲ್ಲಿ ನಮ್ಮನ್ನು ನೋಡುತ್ತಿರುವಂತಹ ಅನೇಕ ಸಹೋದರ ಸಹೋದರಿಯರ ಜೊತೆಯಲ್ಲಿ ನೀನು ಮಾತನಾಡಿದ್ದೀರಿ ಸ್ತೋತ್ರ ಸ್ವಾಮಿ. ಅವರು ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುತ್ತಿರುವಾಗ ಅಪ್ಪ, ನೀನು ಅವರ ಹೃದಯಗಳನ್ನು ಮುಟ್ಟಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಯಾರನ್ನು ಕ್ಷಮಿಸಬೇಕೋ ಅವರನ್ನು ಕ್ಷಮಿಸುವಂತಹ ಕೃಪೆಯನ್ನು ಕೊಡು, ಸಹಾಯವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮುಟ್ಟು ಕರ್ತನೆ, ಮುಟ್ಟು ದೇವ. ಹಲ್ಲೆಲೂಯಾ. ಸಹಾಯ ಮಾಡು ತಂದೆಯೇ, ಸಹಾಯ ಮಾಡು ಕರ್ತನೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ, ನಮ್ಮೊಟ್ಟಿಗೆ ಇರುವುದಕ್ಕಾಗಿ, ನಮ್ಮನ್ನು ಮುಟ್ಟಿದ್ದಕ್ಕಾಗಿ, ನಮ್ಮನ್ನು ಮಾರ್ಪಡಿಸಿದ್ದಕ್ಕಾಗಿ ಸಕಲ ಮಹಿಮೆ ನನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್.